ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು NT ಸ್ಕ್ಯಾನ್ಗೆ ಡಾಕ್ಟರ್ ಬರ್ಕೊಟ್ಟಿದ್ರು. ಸೊ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ನನಗಂತೂ ತುಂಬ ಭಯ ಇದೆ, ಹಾಗೆಯೇ ಖುಷಿ ಕೂಡ ಇದೆ. ನಮ್ಮ ಮಗುನ ನೋಡೋದಕ್ಕೆ ಯಾವ ರೀತಿ ಡೆವಲಪ್ ಆಗಿದೆ, ಏನು ಆರೋಗ್ಯವಾಗಿದೆಯಾ ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ಬನ್ನಿ ಫ್ರೆಂಡ್ಸ್, ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಬೆಳಗ್ಗೆ ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಾವು ಮನೆ ಬಿಟ್ಟಾಗ 9:30 ಏನೋ ಟೈಮ್ ಆಗಿತ್ತು. ಸರಿ, ಇನ್ನೇನು ತಿಂಡಿ ಕೂಡ ಹಾಗೆ ಹೋಟೆಲಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ನಮ್ಮನೆ ಹತ್ರನೇ ಇರೋ ಉಡುಪಿ ಗಾರ್ಡನಿಗೆ ಬಂದಿದ್ದೀವಿ. ಸೊ ಅಲ್ಲಿ ತಿಂಡಿ ತಿನ್ಕೊಂಡು ಅದಾದಮೇಲೆ ನಾವು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗ್ತೀವಿ. ನನಗೆ ಇವಾಗ ಆ್ಯಕ್ಚುಲಾಗಿ ಬಂದು ಸ್ಕ್ಯಾನಿಂಗ್ ಮಾಡಿಸೋವಾಗ 12 ಡೇಸ್ 3 ಡೇಸ್ ಆಗಿತ್ತು. ಸೊ ಡಾಕ್ಟರ್ ಹೇಳಿದ್ರು NT ಸ್ಕ್ಯಾನ್ ಮಾಡಿಸೋದಕ್ಕೆ ಇದು ಪರ್ಫೆಕ್ಟ್ ಟೈಮ್, ಸೊ ಹೋಗಿ NT ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದುಬಿಡಿ ಅಂತ. ಹಾಗೆಯೇ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಕೂಡ ಕೊಟ್ಟಿದ್ರು. ಸೊ ಅದಕ್ಕೂ ಕೂಡ ಬ್ಲಡ್ ಟೆಸ್ಟ್ಗೆ ಅಂತ ಕೊಟ್ಬಿಟ್ಟು ಬರಬೇಕು. ಸೊ ಎರಡೂ ಕೂಡ ಒಂದೇ ಕಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಇಲ್ಲಿ ಅಂತ ಓಡಾಡೋದೇನು ಅವಶ್ಯಕತೆ ಇಲ್ಲ. ಸೊ ನಾವು ಬಂದಿರೋದು ಇವಾಗ ABSU ಡಯಾಗ್ನಾಸ್ಟಿಕ್ಸಿಗೆ. ಸೊ ಇದು ಬಂದುಬಿಟ್ಟು ಟಿ ದಾಸರಹಳ್ಳಿನಲ್ಲಿ ಬರುತ್ತೆ. ನಾನು ಸುಮಾರು ಸಲ ಬಂದಿದ್ದೀನಿ. ಒಂದು ಸಲ ನನಗೆ ಪೀರಿಯಡ್ಸ್ ರೆಗ್ಯುಲರ್ ಇಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ನನಗೆ ಸ್ಕ್ಯಾನಿಂಗಿಗೆ ಬರ್ಕೊಂಡು ಕೊಟ್ಟಿದ್ರು. ಅದು ಲಾಸ್ಟ್ ಇಯರ್ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು. ಸೊ ಆವಾಗ ಬಂದಿದ್ದೆ. ಅದನ್ನು ಬಿಟ್ಟರೆ ನಾನು ನನ್ನ ತಂಗಿ ಜೊತೆ ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದಿದ್ದೆ ಇಲ್ಲಿ. ಸೊ ಆಲ್ಮೋಸ್ಟ್ ಒಂದು 3 ಸಲ ಬಂದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲೇ ಅಂತ ಗೊತ್ತಿತ್ತಲ್ಲ ಲೊಕೇಶನ್, ಸೊ ಆರಾಮಾಗೆ ಬಂದ್ವಿ. ನಾನು, ನನ್ನ ಮಗ ಹಾಗೆಯೇ ಜೀವನ್ 3 ಜನ ಬಂದಿದ್ದೀವಿ. ನನಗೆ ಗೊತ್ತಿಲ್ಲ, ಜೀವನ್ ತುಂಬ ಎಕ್ಸೈಟೆಡ್ ಆಗಿದ್ದರು. ನನ್ನನ್ನು ಕೂಡ ಒಳಗಡೆ ಬಿಡ್ತಾರೆ, ನಾವು ಕೂಡ ಮಗುನ ನೋಡ್ಬೋದು ಅಂತ. ನೋಡೋಣ ಹೇಗಾಗುತ್ತೆ ಏನು ಅಂತ. ಸರಿ, ನಾನು ಹೋಗ್ಬಿಟ್ಟು ಇವಾಗ ರಿಪೋರ್ಟ್ಸ್ ಎಲ್ಲ ಅದೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಕೊಟ್ಟು ಅದಾದಮೇಲೆ ಸ್ಕ್ಯಾನಿಂಗಿಗೆ ಅಂತ ಅಮೌಂಟ್ ಪೇ ಮಾಡಿಬಿಟ್ಟು ಬಂದೆ. ಡಬಲ್ ಮಾರ್ಕರ್ ಟೆಸ್ಟ್ ಬಂದುಬಿಟ್ಟು ಸ್ಕ್ಯಾನಿಂಗ್ ಆದಮೇಲೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದಕ್ಕೆ ಕೂಡ ವೆಯ್ಟ್ ಮಾಡಬೇಕಂತ ಹೇಳಿದ್ದಾರೆ. ಇನ್ನು ನಾನು ತುಂಬಾ ಕಾಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ NT ಸ್ಕ್ಯಾನಿಂಗಿಗೆ. ಬಟ್ ಅಲ್ಲಿ ನಮಗೆ ಆಗಿತ್ತು 1900 ರುಪೀಸ್ ವರ್ತ್ ಅಂತಲೇ ಅನ್ನಿಸ್ತು. ಹಾಗೆಯೇ ಬೇರೆ ಸ್ಕ್ಯಾನಿಂಗ್ ಸೆಂಟರ್ ಫಸ್ಟ್ ಎಲ್ಲಿ ಮಾಡಿಸಿದ್ದೆ ಅಲ್ವಾ, ಸೊ ಅಲ್ಲಿ ಬಂದುಬಿಟ್ಟು 1600 ಏನೋ ಆಗಿತ್ತು. ಸೊ ಒಂದು 300 ರುಪೀಸ್ ಜಾಸ್ತಿ ಅಷ್ಟೇನೆ. ಹಾಗೆಯೇ ಇಲ್ಲಿ ಏನು ಅಂತಂದರೆ NT ಸ್ಕ್ಯಾನಿಂಗ್ ಇವಾಗ ನನಗೆ ಡಾಕ್ಟರ್ ಇಲ್ಲಿ ಮಾಡಿಸ್ಕೊಂಡು ಬಾ, ನೆಕ್ಸ್ಟು ಅನಮಲಿ ಸ್ಕ್ಯಾನಿಂಗ್ ಏನಿದೆ ಅಲ್ಲಿ ಬೇರೆ ಮಾಡಿಸೋಣ ಅಂತ ಹೇಳಿದ್ದಾರೆ. ಅಂದರೆ ಬೇರೆ ಸ್ಕ್ಯಾನಿಂಗ್ ಸೆಂಟರಲ್ಲಿ ಮಾಡಿಸೋಣ ಅಂತ ಹೇಳಿದ್ದಾರೆ. ಯಾಕೆ ಅಂತ ಅಂದರೆ ಅಲ್ಲಿ ಡೀಟೇಲಾಗಿ ನೋಡಬೇಕು ಅಲ್ವಾ. ಸೊ ಅನಮಲಿ ಸ್ಕ್ಯಾನಿಂಗ್ ಅಂದರೆ ಅದರಲ್ಲೂ ನನಗೆ ತುಂಬ ಜಾಸ್ತಿ ಭಯ ಇದೆ ಅಂತಲೇ ಹೇಳ್ಬೋದು. ನಾನು ಡಾಕ್ಟರ್ ಹತ್ರ ಹೋದಾಗೆಲ್ಲ ಹೇಳ್ತಿರ್ತೀನಿ, ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿನೇ ರೆಕಮೆಂಡ್ ಮಾಡಿ, ಪರವಾಗಿಲ್ಲ ಸ್ವಲ್ಪ ಕಾಸ್ಟ್ ಪ್ರೈಸ್ ಆದ್ರೂ ನಾನು ಅಲ್ಲೇ ಹೋಗಿ ಮಾಡಿಸ್ಕೊಂಡು ಬರ್ತೀನಿ ಅಂತ. ಸೊ ಡಾಕ್ಟರ್ ನೆಕ್ಸ್ಟ್ ನನಗೆ ಬೇರೆ ಕಡೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲೆಲ್ಲ ನಾನು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು. ಹಾಗೆಯೇ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕಾಗಲಿಲ್ಲ. ಏನಕ್ಕೆ ಅಂತಂದರೆ ಬ್ಲಡ್ ಟೆಸ್ಟ್ ಮಾಡೋರು ಅಲ್ಲಿ ಇರಲಿಲ್ಲ. ಸೊ ನಾಳೆ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಕೂಡ ವಾಪಸ್ ಬಂದೆ. ಸ್ಕ್ಯಾನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಬೇಬಿನ ಕೂಡ ಅಷ್ಟೇ ತೋರಿಸ್ಬಿಟ್ಟು ಚೆನ್ನಾಗಿ ಐಸ್ ಆಗಿರ್ಬೋದು, ನೋಸ್, ಆಮೇಲೆ ಕೈ ಕಾಲು ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ. ಮಗುಗೇನು ಪ್ರಾಬ್ಲಮ್ ಇಲ್ಲ, ಆರೋಗ್ಯವಾಗಿದೆ ಅಂತೆಲ್ಲ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಬೆಳಗ್ಗೆ ತುಂಬ ಭಯದಿಂದನೇ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೋದೆ. ಬಟ್ ಬರುವಾಗ ತುಂಬ ಖುಷಿಯಾಗೇ ಬಂದೆ. ಹಾಗೆಯೇ ಬೇಬಿ ಹಾರ್ಟ್ ಬೀಟ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಡಬಲ್ ಮಾರ್ಕರ್ ಟೆಸ್ಟಿಗೆ ಕೊಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ನಾವು ಕೂಡ ಮನೆಗೆ ಹೊರಟ್ವಿ. ನನಗೆ ಮ್ಯಾಂಗೋ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಅದು ನೋಡ್ತಾ ಇದ್ರೇ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ 2 kg ಮ್ಯಾಂಗೋನ ತೊಗೊಂಡೆ. ಹಾಗೆಯೇ ನನಗೆ ಅಷ್ಟಾಗಿ ಸೀಬೆಹಣ್ಣು ಇಷ್ಟ ಆಗೋದಿಲ್ಲ. ಬಟ್ ಜೀವನ್ ತೊಗೋ ನೋಡು ಚೆನ್ನಾಗಿದೆ, ಇದು ರೆಡ್ ಸೀಬೆಹಣ್ಣು ಬರುತ್ತಲ್ವ ಆ ಥರ ಅಂತ ಹೇಳ್ತಾಯಿದ್ರು. ಜೀವನ್ಗೆ ತುಂಬ ಇಷ್ಟ. ಸೊ ಹಾಗಾಗಿ 1 kg ಅವ್ರಿಗೆ ಅಂತ ತೊಗೊಂಡೆ. ಹಾಗೆಯೇ ಅದ್ರ ಪಕ್ಕದಲ್ಲೇ ಕಡಲೆಕಾಯಿ ಕೂಡ ಮಾರ್ತಾಯಿದ್ರು. ಸರಿ, ಕಡಲೆಕಾಯಿ ತೊಗೊಂಡು ಅಮ್ಮನ ಮನೆಗೆ ಹೋದರೆ ಅಮ್ಮನೇ ಬೇಯಿಸ್ಕೊಂಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಆಲ್ಮೋಸ್ಟ್ 2 kg ಅಷ್ಟು ತೊಗೊಂಡು ಅಮ್ಮನ ಮನೆಗೆ ಹೋದೆ. ಮತ್ತು ಅವತ್ತಿನ ದಿನ ಏನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಜೀವನ್ ಮತ್ತು ಅಪ್ಪು ಇಬ್ಬರೂ ಕೂಡ ಅಡುಗೆ ಮನೆಯಲ್ಲಿ ಹೋಗಿ ಒಂದಷ್ಟು ಅಡುಗೆ ಮನೆಯನ್ನೆಲ್ಲ ಗಲೀಜು ಮಾಡಿಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದಾರೆ. ಸೊ ಎಗ್ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ. ಅಪ್ಪು ಅಂತೂ ಏನಾದ್ರು ಕೇಳಬೇಕು ಅಂತಂದರೆ ಅವ್ರ ಪಪ್ಪ ಬಂದು ನನಗೆ ಕೇಳಿ ಹೋಗ್ತಿದ್ದ. ಆ್ಯಕ್ಚುಲಾಗಿ ಅವತ್ತಿನ ದಿನ ಏನಾಗಿತ್ತು ಅಂದರೆ ನನಗೂ ಜೀವನ್ಗೂ ಒಂದು ಸ್ವಲ್ಪ ಲೈಟಾಗಿ ಜಗಳ ಆಗಿತ್ತು. ಅಂದರೆ ದೊಡ್ಡದಾಗಲ್ಲ, ಸುಮ್ಮನೆ ಎಲ್ಲರ ಮನೆಯಲ್ಲೂ ಇರುತ್ತಲ್ವ ಆ ಥರ ಲೈಟಾಗಿ ಜಗಳ ಆಗಿತ್ತು. ನಾನು ಮಾತಾಡಲ್ಲ ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನಿದ್ದೆ. ಹಾಗೂ ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆನೇ ಮಲ್ಕೊಂಡಿದ್ದೆ. ನನಗೇನು ಊಟ ಬೇಡ ಹಾಗೆ ಹಿಂಗೆ ಅಂತ. ಆಮೇಲೆ ಜೀವನ್ ಸರಿ ಆಯಿತು ಬಾ, ನಾನು ಎಗ್ ರೈಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಯೂಶ್ವಲಾಗಿ ಅವ್ರು ಮಾಡ್ತಾರೆ, ಚೆನ್ನಾಗೇ ಮಾಡಲ್ಲ ಅಂತ ಎಲ್ಲ ಏನೂ ಅಲ್ಲ. ಬಟ್ ಯಾವಾಗಲೂ ಮಾಡಲ್ಲ ಅಲ್ವಾ, ಮರ್ತೋಗ್ತಾರೆ ಏನೇನು ಹಾಕಬೇಕು ಅನ್ನೋದನ್ನೆಲ್ಲ. ಸೊ ನಾನು ಅಪ್ಪುಗೆಲ್ಲ ಹೇಳ್ಬಿಟ್ಟು ಕಳಿಸ್ತಾ ಇದ್ದೆ. ಒಂದಷ್ಟನ್ನು ಅವರೂ ನೋಡಿಕೊಂಡು ಏನು ಮಾಡಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಇವಾಗ ಅವರೇ ಎಗ್
ರೈಸ್ ಮಾಡ್ತಾಯಿದ್ದಾರೆ. ನಾನಂತೂ ಎದ್ದು ಅಡುಗೆ ಮನೆಗೂ ಕೂಡ ಹೋಗಿರಲಿಲ್ಲ. ಸರಿ ಅವರೇ ಮಾಡಲಿ ಬಿಡು ಅಂತ ಅಂದ್ಬಿಟ್ಟು ನಾನು ನನ್ನ ಪಾಡಿಗಿದ್ದೆ. ನನ್ನ ಕೆಲಸ ಎಲ್ಲ ಏನಿತ್ತು ಎಲ್ಲನೂ ಮುಗಿಸ್ಕೊಂಡೆ, ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಅಲ್ಲೇ ಸೋಫಾ ಮೇಲೆ ಮಲ್ಕೊಂಡು ಟಿ ವಿನ ನೋಡ್ತಾ ಇದ್ದೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ನನ್ನ ಮಗ ಅಂತೂ ತುಂಬ ಕ್ಯೂಟಾಗಿ ಅವ್ರ ಅಪ್ಪ ಏನಾರು ಹೇಳಿದ್ರೆ ಓಡಿ ಬಂದ್ಬಿಟ್ಟು ನನ್ನನ್ನು ಕೇಳ್ತಾ ಇದ್ದ. ಸೊ ಅದೊಂಥರ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಪಪ್ಪ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಏನೋ ಕೊತ್ತಿ ಸೊಪ್ಪು ಅಲ್ಲ, ಕೊತ್ತಂಬರಿ ಸೊಪ್ಪು. ಫಸ್ಟ್ ನೀನೇ ತಿನ್ನೋರು. ಇನ್ಮೇಲೆ ನೀನೇ ಮಾಡು. ನಾನು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಟೈಮ್ ಆಗಲೇ 12:30 ಆಗಿದೆ. ಇವಾಗ ನಾನು ಮತ್ತು ನನ್ನ ತಮ್ಮನ ಜೊತೆ ಹೊರಗಡೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಅಂತ ಅಂದರೆ, ನನ್ನ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೆ, ಹೋಗ್ಬಿಟ್ಟು ತೊಗೊಂಡು ಬರಬೇಕು. ಮೊನ್ನೆನೇ ಬಿಟ್ಟಿದ್ದು, ನಾವು ನಿನ್ನೆ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಮಂಡೇ ಮಧ್ಯಾಹ್ನ ಹಾಗೆ ಬನ್ನಿ ಅಂತ ಹೇಳಿದ್ರು. ಸೊ ಫಸ್ಟಿಗೆ ಹೋಗಿ ಗಾಡಿ ತೊಗೊಂಡು ಅದಾದಮೇಲೆ ಬ್ಲಡ್ ಟೆಸ್ಟಿಗೆ ಕೊಡಬೇಕು. ಡಬಲ್ ಮಾರ್ಕರ್ ಟೆಸ್ಟಿಗೆ ಕೊಟ್ಟಿದ್ದಾರೆ ಡಾಕ್ಟರು. ಸೊ ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ಬರಬೇಕು. ಇನ್ನು ಡಬಲ್ ಮಾರ್ಕರ್ ಟೆಸ್ಟ್ ಎಲ್ಲ ಬಂದರೆ 2 ಡೇಸ್ ಆಗುತ್ತೆ ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿದ್ರು. ಇನ್ನು ಸ್ಯಾಟರ್ಡೇ ನಾವು NT ಸ್ಕ್ಯಾನಿಗೆ ಹೋದಾಗ ಅವರು ಬ್ಲಡ್ ಟೆಸ್ಟ್ ಏನೂ ತೊಗೊಳ್ಲಿಲ್ಲ, ಮಂಡೇ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಹೋಗಿ ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ಬರ್ತೀನಿ ಡಬಲ್ ಮಾರ್ಕರ್ ಟೆಸ್ಟಿಗೆ. ಸೊ ಬೆಳಗ್ಗೆ 5:30ಗೆ ನನ್ನ ಕೆಲಸ ಸ್ಟಾರ್ಟ್ ಆಗಿರೋದು. ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಎಲ್ಲ ಕೆಲಸ ಕಂಪ್ಲೀಟ್ ಆಗಿ, ಸ್ನಾನ ಮಾಡಿ ಪೂಜೆನೂ ಕೂಡ ಮಾಡಿದ್ದಾಯಿತು. ಇನ್ನು ತಿಂಡಿ ಕೂಡ ಆಯಿತು. ಹೋಗಿ ಗಾಡಿ ತೊಗೊಂಡು ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ಬರಬೇಕು. ಇನ್ನು ನಾನು ಕೂಡ ನನ್ನ ತಮ್ಮನಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ನು ಬರಲಿ ಹೋಗೋಣ ಅಂತ. ಇನ್ನು NT ಸ್ಕ್ಯಾನ್ದು ರಿಪೋರ್ಟ್ಸ್ ಎಲ್ಲನೂ ಬಂದುಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ನನಗೆ ಭಯನೇ ಇತ್ತು, ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಮಗು ಅಂತ ಹೇಳಿದ್ರು. ಇನ್ನು ನೆಕ್ಸ್ಟು ಅನಾಮಲಿ ಸ್ಕ್ಯಾನಿಂಗ್ ಇದೆ 5th ಮಂತಿಗೆ. ಇನ್ನು ಅವಾಗ ಹೋಗಬೇಕು. ಸ್ಕ್ಯಾನಿಂಗ್ ಹೋಗೋದೇ ಒಂಥರ ಕಷ್ಟ ಕಣಪ್ಪ. ಹಾಸ್ಪಿಟಲ್ ಅಂದ್ರೇ ಒಂಥರ ಕಷ್ಟ ಅಲ್ವಾ. ಸೊ ಈಗ ಹೋಗೋಣ ಬನ್ನಿ. ನನ್ನ ತಮ್ಮ ಬಂದಿರಬೇಕು ಅನಿಸುತ್ತೆ, ಅವಾಗ ಬನ್ನಿ ಹೋಗೋಣ. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮತ್ತೆ ನನ್ನ ತಮ್ಮನ ಜೊತೆ ನಾನು ಸೋಮವಾರ ಹಾಗೆ ಮತ್ತೆ ಎಬಿಸು ಡಯಾಗ್ನೋಸ್ಟಿಕ್ಕಿಗೆ ಬಂದೆ. ಸೊ ಅಲ್ಲಿ ಬ್ಲಡ್ ಟೆಸ್ಟಿಗೆ ಹೇಳಿದ್ರಲ್ಲ, ಅಂದರೆ ಡಬಲ್ ಮಾರ್ಕರ್ ಟೆಸ್ಟಿಗೆ ಕೊಡೋದಕ್ಕೆ. ಸೊ ಬ್ಲಡ್ ಟೆಸ್ಟ್ ಇವಾಗ ತೊಗೊಳ್ತಾರಂತೆ. ರಿಪೋರ್ಟ್ ಏನು ಬಂದು ಕಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಮೇಲ್ ಮಾಡ್ತೀನಿ ಅಂತ ಹೇಳಿದರು. ಸರಿ ಅಂತ ಅಂದ್ಕೊಂಡೆ. ನಾನು ಮತ್ತೆ ಬರಬೇಕಲ್ಲಪ್ಪ ರಿಪೋರ್ಟ್ ತೊಗೊಳೋದಕ್ಕೆ ಅಂತ ಹೇಳಿದೆ. ಬಿಕಾಸ್ 2 ಡೇಸ್ ಆದಮೇಲೆ ಕೊಡ್ತೀವಿ ರಿಪೋರ್ಟ್ನ ಅಂತ ಹೇಳಿದ್ರು. ಇಫ್ ಇನ್ ಕೇಸ್ ಬೇಕಂದರೆ ಹೋಗಿ ರಿಸೀವ್ ಮಾಡ್ಬೋದು, ಬೇಡ ಅಂತಂದರೆ ಆಲ್ರೆಡಿ ಮೇಲಲ್ಲಿ ಕಳಿಸಿರ್ತಾರೆ ಅಲ್ವಾ, ಸೊ ರಿಪೋರ್ಟ್ಸ್ನ ಹಾಗೆ ಸೆಂಡ್ ಮಾಡ್ಬೋದು ಡಾಕ್ಟರಿಗೆ. ಸೊ ನಾನು ಹಾಗೆ ಅಂದ್ಕೊಂಡೆ, ಮತ್ತೇನು ಬರೋ ಅವಶ್ಯಕತೆ ಇಲ್ಲ ಬಿಡಪ್ಪ ಅಂತ. ಇನ್ನು ಅಲ್ಲಿ ಹೋಗಿದ ತಕ್ಷಣವೇ ಬ್ಲಡ್ ಟೆಸ್ಟಿಗೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಅದಾದಮೇಲೆ ಅದೇನು ಪೇ ಮಾಡಿಸ್ಕೊಳ್ಬೇಕು ಅದನ್ನು ಮಾಡಿಸ್ಕೊಂಡ್ರು. ಜಸ್ಟ್ ಒಂದು 2 ಮಿನಿಟ್ಸ್ ಏನೋ ಕುತ್ಕೊಂಡಿದ್ದೆ ಅಷ್ಟೇನೆ. ಅದಾದಮೇಲೆ ಅವರೊಂದು ಸ್ಲಿಪ್ನ ಕೊಟ್ಟರು. ಅದನ್ನು ತೊಗೊಂಡು ಹಾಗೆ ನಾನು ರಿಪೋರ್ಟ್ಸ್ನ ತೊಗೊಂಡು ಇವಾಗ ಬ್ಲಡ್ ಟೆಸ್ಟ್ಗೆ ಕೊಡೋದಕ್ಕೆ ಅಂತ ಹೋದೆ. ತುಂಬ ಬೇಗನೆ ಆಗೋಯಿತು. ಹೈಟ್ ಮತ್ತು ವೆಯ್ಟ್ನ ಚೆಕ್ ಮಾಡಿದ್ರು. ಅದಾದಮೇಲೆ ವಿತಿನ್ 2 ಡೇಸಲ್ಲಿ ನಿಮಗೆ ರಿಪೋರ್ಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಾನು ನನ್ನ ತಮ್ಮ ಇಬ್ಬರು ಕೂಡ ಹೀರೋ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಬಿಕಾಸ್ ಗಾಡಿನ ಅಲ್ಲಿ ಸರ್ವಿಸಿಗೆ ಬಿಟ್ಟಿರೋದು. ಸೊ ಅಲ್ಲಿ ಹೋಗಿ ಗಾಡಿನ ತೊಗೊಂಡು ಅದಾದಮೇಲೆ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಯಾವಾಗಲೂ ನನ್ನ ತಮ್ಮನ ಜೊತೆ ಬಂದಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಹೆಲ್ಪ್ ಬೇಕು ಅಂದರೆ ಪಾಪ ಬರ್ತಾನೆ ಕರೆದ್ರೆ. ಹಾಗೆಯೇ ನನ್ನ ಗಾಡಿ ಏನಾದರೂ ಸರ್ವಿಸಿಗೆ ಬಿಟ್ಟಿರಲಿಲ್ಲ ಅಂದರೆ ನಾನು ಒಬ್ಬಳೇ ಬಂದುಬಿಡ್ತಾ ಇದ್ದೆ. ಜೀವನೇ ಬರಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಬಟ್ ಅವ್ರಿಗೇನಂದರೆ ಜೀವನಿಗೆ ಕೂಡ ತುಂಬ ಖುಷಿ ಇರುತ್ತೆ ಅಲ್ವಾ ಬರೋದಕ್ಕೆ. ಸೊ ಅವ್ರೇನಾದ್ರು ಮನೆಯಲ್ಲಿದ್ದಾಗ ಸ್ಕ್ಯಾನಿಂಗ್ ಆ ಥರದ್ದೆಲ್ಲ ಇದ್ದಾಗ ಬರ್ತಾರೆ ನನ್ನೊಟ್ಟಿಗೆ. ಇಲ್ಲ ಅಂತ ಅಂದರೆ ನಾನು ಒಬ್ಬಳೇ ಹೋಗಿ ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ ಆಗಿರ್ಬೋದು, ಎಲ್ಲ ನಾನು ಒಬ್ಬಳೇ ಹೋಗಿ ಮಾಡಿಸ್ಕೊಂಡು ಬರ್ತೀನಿ. ಇವಾಗ ಶೋರೂಮ್ ಹತ್ರ ಬಂದ್ವಿ. ಹಿಂದೆಗಡೆ ಬಂದು ಸರ್ವಿಸ್ ಸೆಂಟರ್ ಇರೋದು. ಸೊ ಆ ಕಡೆ ಬಂದ್ವಿ. ಬಟ್ ಅಲ್ಲಿ ನೋಡಿದ್ರೆ ಲಂಚ್ ಬ್ರೇಕ್ ಅಂತ ಅಂದ್ಬಿಟ್ಟು ಹೋಗಿದ್ರು. ಆಲ್ಮೋಸ್ಟ್ 1.5 ಅವರ್ ಏನೋ ಲಂಚ್ ಬ್ರೇಕ್ ಇತ್ತು. ಸರಿ ಅಂತ ವೆಯ್ಟ್ ಮಾಡಿ ಗಾಡಿನ ತೊಗೊಂಡು ಬಂದ್ವಿ. ಹಾಗೆಯೇ ಅಪ್ಪುಗೆ ಸಂಜೆ ಡೆಂಟಲ್ ಕ್ಲಿನಿಕಲ್ಲಿ ಅಪಾಯಿಂಟ್ಮೆಂಟ್ ಇತ್ತು. ಸೊ ಅಪ್ಪನ್ನ ಕರ್ಕೊಂಡು ನಾನು ಕ್ಲಿನಿಕ್ ಹತ್ರ ಬಂದೆ. ಅಪ್ಪುಗೆ ಕ್ಯಾವಿಟೀಸ್ ಆಗಿದೆ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬೇಕಲ್ವ, ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ. 6 ಮಂತ್ಸ್ ಒನ್ಸ್ ಆದರೂ ಬರಬೇಕಾಗತ್ತೆ. ಆಮೇಲೆ ಅದೇನೋ ಒಂದು ಲೇಯರ್ ಥರ ಅಪ್ಲೈ ಮಾಡ್ತಾರೆ ಟೀತ್ಗೆ. ಸೊ ಅದರಿಂದ ಮಕ್ಕಳಿಗೆ ಜಾಸ್ತಿ ಕ್ಯಾವಿಟೀಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು 6 ಮಂತ್ಸ್ ಒನ್ಸಲ್ಲಿ ಆದ್ರೂ ಅದೇನಿದೆ ಅಪ್ಲೈ ಮಾಡಿಸ್ತಾನೆ ಇರ್ತೀವಿ. ಸೊ ಹಾಗಾಗಿ ಅದೊಂದು ಕನ್ಸಲ್ಟೇಷನ್ ಇತ್ತು ಅಂತ ಹೋಗಿ ಬಂದೆ. ಆಮೇಲೆ ಅಮ್ಮನ ಮನೆಗೆ ಬಂದೆ. ಅಮ್ಮ ಅಡುಗೆ ಮಾಡಿದರು.
ಊಟ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತು ಅಪ್ಪು ಕರ್ಕೊಂಡು ಮನೆಗೆ ಹೋದೆ. ಸೊ ನನ್ನ ತಂಗಿನೂ ಕೂಡ ಬಂದಿದ್ಲು. ಅವಳಿಗೆ ಮಸಾಲೆ ಪುರಿ ಬೇಕು ಅಂತ ಅಂದ್ಬಿಟ್ಟು ಮಸಾಲೆ ಪುರಿ ಕೂಡ ತರಿಸ್ಕೊಂಡಿದ್ಲು. ನನಗೆ ಈ ಥರ ಹೊರಗಡೆದು ಅಷ್ಟಾಗಿ ಇಷ್ಟ ಆಗ್ತಿಲ್ಲ. ಏನಂದರೆ ಮಸಾಲೆ ಪುರಿ ಆ ಥರದ್ದೆಲ್ಲ ತಿನ್ನೋದಕ್ಕಿಂತ ಹೆಚ್ಚಾಗಿ ಪಾನಿಪುರಿ ಇಷ್ಟ ಆಗ್ತಿದೆ. ಸೊ ಪಾನಿಪುರಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ತಿನ್ನೋಣ ಅಂತ ಅನಿಸುತ್ತೆ, ಅದು ಹುಳಿ ಹುಳಿ ಫ್ಲೇವರಿಗೆ. ಅದು ಬಿಟ್ಟರೆ ಇನ್ನೇನಲ್ಲ, ಜಸ್ಟ್ ಒಂದು ಪ್ಲೇಟ್ ತಿನ್ಕೊಂಡು ಬರ್ತೀನಿ. ಇನ್ನು ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ಅದು ಪ್ರೊಸೀಜರ್ ಸ್ವಲ್ಪ ಜಾಸ್ತಿ. ನಾನು ಒಬ್ಬಳೇ ತಿನ್ನೋದಲ್ವ, ಎಲ್ಲ ಮನೆಯಲ್ಲಿ ಗೆಸ್ಟ್ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ ಅಂದರೆ ಆವಾಗ ಆ ಥರ ಮಾಡೋದಕ್ಕೆ ತುಂಬ ಖುಷಿ ಇರುತ್ತೆ. ಬಟ್ ನಾವು ಒಬ್ಬಳಿಗೆ ಮಾಡ್ಕೋಬೇಕು ಅಂದರೆ ಅಷ್ಟಾಗಿ ಮೂಡಿರಲ್ಲ ಮಾಡೋದಕ್ಕೆ, ಅಷ್ಟೇನೆ. ಸೊ ಮನೆಗೆ ಬಂದೆ. ಮನೆಗೆ ಬಂದ ನೋಡಿದ್ರೆ ಜೀವನ್ ಬಟ್ಟೆ ಎಲ್ಲ ಮಡಚ್ತಾ ಇದ್ದಾರೆ. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಎಲ್ಲ ಒಣಗಾಕಿದ್ದೆ ಅಲ್ವಾ, ಸೊ ಬಟ್ಟೆಗಳೆಲ್ಲ ಎತ್ಕೊಂಡು ಮಡಚ್ತಾ ಇದ್ದಾರೆ. ಪಾಪ ಅವರು ಕೂಡ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ನನಗೆ ಸಹಾಯ ಮಾಡ್ತಾ ಇರ್ತಾರೆ. ನಾನು ಏನೂ ಹೇಳೋದೇ ಇಲ್ಲ. ಒಮ್ಮೊಮ್ಮೆ ಅವರೇ ಏನಾಗುತ್ತೋ ಅದನ್ನು ಮಾಡಿಕೊಡ್ತಾ ಇರ್ತಾರೆ. ಕೆಲವೊಮ್ಮೆ ಪಾತ್ರೆ ಎಲ್ಲ ಏನಾದ್ರು ಸಿಂಕಲ್ಲಿತ್ತು ಅಂದ್ರೂ ಎಲ್ಲ ವಾಶ್ ಮಾಡಿಕೊಡ್ತಾರೆ. ಸೊ ಟಚ್ ವುಡ್ ಎಲ್ಲನೂ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ನನಗೇನು ಅಷ್ಟಾಗಿ ಕಷ್ಟ ಅಂತಲೇ ಅನ್ನಿಸ್ತಾ ಇಲ್ಲ. ತುಂಬ ತೀರಾ ಕಷ್ಟ ಆದರೆ ಪಾಪ ಅವ್ರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇನ್‌ಫ್ಯಾಕ್ಟ್ ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡ ಆಗಿರ್ಬೋದು, ಮನೆಯಲ್ಲಿ ಯಾರೇ ಆಗಿರ್ಬೋದು ಅಲ್ವಾ, ಚೆನ್ನಾಗಿ ನೋಡ್ಕೊತಾ ಇದ್ದರೆ ಅದನ್ನು ಲೈಫ್ ಲಾಂಗ್ ಮರೆಯೋದಕ್ಕಾಗಲ್ಲ. ಅದೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೂ ಲೈಫ್ ಲಾಂಗ್ ಅದನ್ನು ಮರೆಯೋಕ್ಕಾಗಲ್ಲ. ಆ ಪ್ರೆಗ್ನೆನ್ಸಿ ಡೇಸಲ್ಲಿ ನಮ್ಮನ್ನು ಯಾರು ಎಷ್ಟು ಹೆಂಗೆ ನೋಡ್ಕೊಳ್ತಾರೆ ಅನ್ನೋದು ನಮ್ಮ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತಂತೆ. ಸೊ ಅದು ನಿಜಾನೇ. ನನಗೆ ನನ್ನ ಮಗನ ಪ್ರೆಗ್ನೆನ್ಸಿನಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಚೆನ್ನಾಗಿ ನೋಡ್ಕೊಂಡಿರೋದಕ್ಕಿಂತ ಚೆನ್ನಾಗಿ ನೋಡ್ಕೊಳ್ದಲೇ ಇರೋರ್ನೇ ನಾನು ಜಾಸ್ತಿ ಈಗಲೂ ನೆನೆಸ್ಕೊಳ್ತಾ ಇರ್ತೀನಿ. ಈ ಥರ ನನಗೆ ಮಾಡಿಬಿಟ್ರು, ಈ ಥರ ನನಗೆ ಮಾಡಿಬಿಟ್ರು ಅಂತ. ಅದೇನೋ ಮರೆಯೋದಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಅಷ್ಟೇನೆ. ಇನ್ನು ಯಾರು ಏನೇ ನೋಡ್ಕೊಂಡ್ರು ಗಂಡ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅದೇನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಅವರೇ ಅಲ್ವಾ ಮೇಯ್ನ್. ಅವ್ರ ಪ್ರೀತಿನ ನಮಗೆ ಕೊಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗಂತೂ ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು. ಇನ್ನು ಜೀವನ ಹತ್ರ ಹಾಗೆ ಮಾತಾಡಿಕೊಂಡು ಅಪ್ಪುಗೆ ಕೂಡ ಹೋಮ್‌ವರ್ಕ್‌ನ ಮಾಡಿಸ್ತಾ ಇದ್ದೆ. ಸೊ ಅವನು ಹೋಮ್‌ವರ್ಕ್ ಎಲ್ಲ ಮಾಡಿಬಿಟ್ಟು ನೈಟ್ ಮಲ್ಕೊಂಡ್ರೆ ಬೆಳಗ್ಗೆ ಏನೋ ಆರಾಮಾಗಿ ಎದ್ದು ಅವನು ಸ್ಕೂಲಿಗೆ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಹೊರಡ್ತಾನೆ. ಇನ್ನು ಬೆಳಗ್ಗೆ ಏನೋ ಅವ್ನಿಗೆ ಎಬ್ಬರಿಸ್ಬಿಟ್ಟು ಹೋಮ್‌ವರ್ಕ್ ಎಲ್ಲ ಬರೆಸ್ಬೇಕಂತ ಇರಲ್ಲ. ಇಫ್ ಇನ್ ಕೇಸ್ ನಾವೆಲ್ಲಾದರೂ ಹೊರಗಡೆ ಹೋಗಿದ್ರೆ ಆವಾಗ ಹೋಮ್‌ವರ್ಕ್ ಬರೆಯೋಕ್ಕಾಗಿಲ್ಲ ಅಂದಾಗ ಮಾತ್ರ ಬೆಳಗ್ಗೆ ಅವನಿಗೆ ಹೋಮ್‌ವರ್ಕ್‌ನ ಬರೆಸೋದು, ಅಷ್ಟೇ. ಮಂಗಳವಾರ ನಾನು 3 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 3 ಗಂಟೆ ಆಗಿದೆ. ಹೋಗಿ ಅಪ್ಪನ ಸ್ಕೂಲಿಂದ ಕರ್ಕೊಂಬರಬೇಕು. ಹಾಗೆ ಬರ್ತಾ ಒಂದು ಸ್ವಲ್ಪ ಬೆಂಡೆಕಾಯಿನ ಕೂಡ ತೊಗೊಂಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಯಾಕೋ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗೆ ಅಪ್ಪನ ಕರ್ಕೊಂಬರುವಾಗ ಹೋಗಿ ತೊಗೊಂಬರ್ತೀನಿ. ಸಂಜೆಗಾದರೂ ಅಟ್ಲೀಸ್ಟ್ ಮಾಡಿಕೊಂಡು ತಿನ್ನೋದಕ್ಕಾಗತ್ತೆ ಅಂತ. ಇನ್ನು ಇವತ್ತು ಏನಾಯಿತು ಅಂತಂದರೆ ಬೆಳಗ್ಗೆನೇ ನನ್ನ ಮಗ ಯಾಕೋ ಚೀಚಿ ಬೇಕು ಅಂತ ಅಂದ್ಬಿಟ್ಟು ಕೇಳ್ದ. ನಿಜ ನೀವು ನಂಬ್ತಿರೋ ಇಲ್ವೋ, ನಾನು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗಿಂದನೂ ನಮ್ಮ ಮನೆಯಲ್ಲಿ ನಾನು ನಾನ್ ವೆಜ್ಜೇ ಮಾಡಿಲ್ಲ. ಅದೇನೋ ಆ ಸ್ಮೆಲ್ಲೇ ಇಷ್ಟ ಆಗ್ತಿಲ್ಲ ನನಗೆ ಅಂತ. ಸೊ ಫುಲ್ಲು ನಮ್ಮ ಮನೆಯಲ್ಲಿ ವೆಜ್ ಅಡುಗೆನೇ ಆಗೋಗ್ಬಿಟ್ಟಿದೆ. ಸೊ ನನ್ನ ಮಗ ಪಾಪ ಕೇಳ್ತಿದ್ದ ಬೆಳಗ್ಗೆ ಅಂತ ಅಂದ್ಬಿಟ್ಟು ಬರುವಾಗ ಹಾಗೆ ಸ್ಕೂಲಿಂದ ಬಿಟ್ಬಿಟ್ಟು ಚಿಕನ್ನ ತೊಗೊಂಡು ಬಂದೆ. ಚಿಕನ್ ಸಾಂಬಾರು ಹಾಗೆಯೇ ಚಾಪ್ಸ್ನ ಮಾಡಿದ್ದೀನಿ ಬೆಳಗ್ಗೆ. ಇವಾಗ ನನಗೆ ಯಾಕೋ ಅದನ್ನು ತಿನ್ನೋಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಬೆಂಡೆಕಾಯಿನ ತೊಗೊಂಬರ್ತೀನಿ. ಸೊ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಅದಾದ ಮೇಲೆ ಚಪಾತಿನ ಮಾಡ್ಕೊಳ್ತೀನಿ ಸಂಜೆಗೆ. ಸೊ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಅಲ್ಲಿ ವಾಲ್ ಬೀಡಿಂಗ್ ಏನಿದೆ ಆ ಕಡೆ ಈ ಕಡೆ ವೈಯರ್ನ ಬಿಟ್ಟಿದ್ದೀವಿ ಅಲ್ವಾ. ಸೊ ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ಅದು ವೈರ್ ಬಿಟ್ಟಿದ್ದೀರಾ, ಅಲ್ಲಿ ಲೈಟ್ ಏನಾದರೂ ಹಾಕ್ಬೋದಲ್ವಾ ಅಂತ. ಆ್ಯಕ್ಚುಲಾಗಿ ಅಲ್ಲಿ ಲೈಟ್ ಹಾಕಬೇಕಾಗಿತ್ತು ನಮ್ಮ ಮನೆ ಗೃಹಪ್ರವೇಶ ಟೈಮಲ್ಲಿ. ಆ ಟೈಮಲ್ಲಿ ಆಗಿಲ್ಲ. ಸೊ ಅದಕ್ಕೆ ರೀಸನ್ ಹೇಳಿದ್ದೀನಿ ನಾನು. ನೋಡೋಣ ನಮ್ಮ ಎಲೆಕ್ಟ್ರಿಷಿಯನ್ ಅಣ್ಣ ಯಾವಾಗ ಬರ್ತಾರೆ ಅಂತ. ಸೊ ಆವಾಗ ಆ ಕಡೆ ಒಂದು ಲೈಟ್ ಹಾಕ್ಸ್ಬಿಟ್ರೆ ಏನೋ ಕಂಪ್ಲೀಟ್ ಆಗುತ್ತೆ ನಮ್ಮ ಮನೆಯದು. ಇನ್ನೂ ಕೂಡ ಸಾಕಷ್ಟಿದೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಕೆಲಸಗಳು. ಮಾಡಿಸ್ತಾ ಮಾಡ್ಕೊಳ್ಳೋಣ. ಒಂದೇ ಸಲ ಎಲ್ಲನೂ ಆಗಲ್ಲ ಅಲ್ವಾ. ಆ ಟೈಮಲ್ಲಿ ಏನಾಯಿತು ಅಂತಂದರೆ ಅವ್ರು ಹೇಳಿದ್ರು ಲೈಟ್ಸ್ ತೊಗೊಂಬಂದ್ಬಿಡಿ ಹಾಕ್ಕೊಡ್ತೀವಿ ಅಂತ. ಬಟ್ ನಮ್ಮ ಮನೆ ಗೃಹಪ್ರವೇಶ ಟೈಮಲ್ಲಿ ನಮಗೂ ಆಗಲಿಲ್ಲ. ಒಂಥರ ಹರಿಬರಿ ಮಾಡಿಕೊಂಡು ಯಾವ್ಯಾವುದೋ ತೊಗೊಂಬರೋದು ಬೇಡ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇರಲಿ ಬಿಡು ಲೇಟಾಗಿ ನೋಡೋಣ, ಇನ್ನೂ ಕೂಡ ಕೆಲಸ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಡಿಲೇ ಮಾಡಿಬಿಟ್ವಿ. ಆಮೇಲೆ ನಮ್ಮ ಎಲೆಕ್ಟ್ರಿಷಿಯನ್ ಅಣ್ಣ ಬಂದಾಗ ನಮಗೆ ಆ ಟೈಮಲ್ಲಿ ಹೋಗಿ ತೊಗೊಂಬರೋದಕ್ಕಾಗಲಿಲ್ಲ. ನೋಡೋಣ, ಈಗ ಈ ವಾರದಲ್ಲಿ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ತೊಗೊಂಬಂದರೆ ಅದೊಂದು ಕಂಪ್ಲೀಟ್ ಆಗುತ್ತೆ. ಸೊ ಅಪ್ಪುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಬರೋವಾಗ ಹಾಗೆ ತರಕಾರಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ತರಕಾರಿಗಳನ್ನ ಕೂಡ ತೊಗೊಂಡೆ. ಇನ್ನು ಏನಂದರೆ ಒಂದು 2-3 ದಿನಕ್ಕೆ ನಮಗೆ ಆರಾಮಾಗಿ ತರಕಾರಿ ಎಲ್ಲ ಆಗುತ್ತೆ. ಇನ್ನು ನನಗೆ ಬೇಕು ಇಮಿಡಿಯೇಟಾಗಿ ತರಿಸ್ಕೋಬೇಕು ಅಂತಂದರೆ ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡ್ಕೊಳ್ತೀನಿ. ಇನ್ನು ಅಪ್ಪು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಇವಾಗ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಅವನೇ ಡ್ರೆಸ್ ಚೇಂಜ್ ಮಾಡ್ಕೊಳ್ತಾನೆ. ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತಾನೆ. ಅಷ್ಟಾಗೇನು ಇನ್ನೂ ಚಿಕ್ಕವನಲ್ವ ಗೊತ್ತಾಗಲ್ಲ. ಬಟ್ ಓಕೆ, ಅವನಿಗೆ ಅವನೇ ಎಲ್ಲ ಮಾಡ್ಕೊತಾ ಇರೋದ್ರಿಂದ ಮಾಡಲಿ ಅನ್ನೋದು ನನಗೂ ಅಷ್ಟೇನೆ.
ಇನ್ನು ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. NT ಸ್ಕ್ಯಾನ್ ರಿಪೋರ್ಟ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.